ಆತ್ಮೀಯರೇ, ಏನು ಈ ದಿನ ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಮನಗರ ಜಿಲ್ಲಾಧ್ಯಕ್ಷರು ವೆಂಕಟಾಚಲ ಆಕಾಶ್ ಅಂತೇಳಿ, ನಮ್ಮ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ರಾಮನಗರ ಮಾಗಡಿ ಉಸ್ತುವಾರಿ ರಾಮಣ್ಣ ಸರ್ ಅಂತೇಳಿ 8ನೇ ತಾರೀಕು ಕಗ್ಲಿಪುರ ಟೌನ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇವರ ತಾಯಿಯ ಭಾಗಂಶಕ್ಕೆ ಸೇರಿರುವಂಥ ತಾಯಿಯ ಭಾಗಂಶಕ್ಕೆ ಸೇರಿದಂಥ ಒಂದು ಉಳುಮೆ ಮಾಡ್ತಾ ಇರುವಂಥ ಇವರೇ ಅನುಭವದಲ್ಲಿರುವಂಥ ಒಂದು ಜಮೀನಿಗೆ ಸಿವಿಲ್ ಕೋರ್ಟಿಂದ ಒಂದು ತಡೆಯಾಜ್ಞೆಯನ್ನು ಪಡೆದು ಅನುಭವಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಹಾಗೂ ಅವರ ಸೋದರ ಮಾವ ಹೋದಂಥ ಪಕ್ಷದಲ್ಲಿ ಅಲ್ಲಿನ ಒಬ್ಬ BJPಯ ಗೂಂಡಾ ಲೀಡರು ಶಿವಕುಮಾರ್ ಅಂತೇಳಿ, ಆತನ ಮಗ ಶೋಭಿ ಅಂತೇಳಿ, ಮತ್ತು ಆತನ ಚೇಲಗಳು ಒಂದು 5-6 ಜನ ಕಾರ್ ಚಾಲಕ ಎಲ್ಲರೂ ಸೇರಿ ನಮ್ಮ ಲೀಡ್ರ್ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ವಿಷಯ ಸಂಬಂಧಿತವಾಗಿ ಅಲ್ಲಿನ ಜ್ಯೂರಿಸೆಕ್ಷನ್ ಸ್ಟೇಷನ್ ಕಗ್ಲಿಪುರ ಠಾಣೆಗೆ ದೂರನ್ನು ದಾಖಲು ಮಾಡಿ ಅಂದೇ FIR ಆಗಿರುತ್ತೆ. ಆದರೆ ದೂರ ಆಗಿ ಇವತ್ತಿಗೆ 6-7 ದಿನಗಳು ಕಳೆದರೂ ಕೂಡ ಆ ಆರೋಪಿಯ ಬಂಧನ ಆಗಿರೋದಿಲ್ಲ. 1-2-3 ಬಾರಿ IO ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ DYSP ರಾಮನಗರ ಉಪ ವಿಭಾಗ ಇವರಿಗೆ ಮನವಿಯನ್ನು ಮಾಡಿದ್ದೀವಿ. ನಾವು ಮತ್ತು ಕುಟುಂಬಸ್ಥರು ನಮ್ಮ ಪಕ್ಷದ ಎಲ್ಲ ಲೀಡ್ರುಗಳು ಬಂದು ಮನವಿಯನ್ನು ಮಾಡಿದ್ದೀವಿ. ಇದುವರೆಗೂ ಯಾವುದೇ ರೀತಿಯ ಕಾನೂನು ಕ್ರಮ ತಗೊಂಡಿರೋದಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಇದು ಸಿವಿಲ್ ಮ್ಯಾಟ್ರು ಅಂತ ಹೇಳಿ ಒಂದು ಸಮಜಾಯಿಸಿ ಉತ್ತರವನ್ನು ಕೊಟ್ಟು ಈ ಕೇಸು ಹಳ್ಳ ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈ ದಿನ DYSP ಅವರ ಸಮ್ಮುಖದಲ್ಲಿ ಒಂದು ಹೇಳಿಕೆಯನ್ನು ಮಾಡಿಸ್ಬೇಕು ಅಂತೇಳಿ ಆಗಮಿಸಿದ್ದೀವಿ. ಈಗಾಗಲೇ ಆ ಕೇಸ್ಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಅವ್ರಿಗೆ ಕೊಟ್ಟು ಆ ಕೇಸಲ್ಲಿ ಏನೇನು ನಡೆಯಿತು, ಸಾಕ್ಷ್ಯಾಧಾರಗಳ ಏನೇನು ಅನ್ನುವಂಥದ್ದು ಹೇಳಿಕೆಯನ್ನು, ವಿಡಿಯೋ ಹೇಳಿಕೆಯನ್ನು ಕೊಟ್ಟು ಹೊರಗಡೆ ಬಂದಿದ್ದೀವಿ. ನಮ್ಮ ಆಗ್ರಹ ಇಷ್ಟೇ, ರಾಮನಗರ ಜಿಲ್ಲೆ ಅಥವಾ ಈ ಭಾಗದಲ್ಲಿ ಬಹಳ ಹಣಬಲ ತೋಳ್ಬಲ ಇರುವಂಥ ಕೆಲವು ಪುಡಾರಿಗಳು ದಲಿತ ನಾಯಕರನ್ನು, ದಲಿತ ಮುಖಂಡರನ್ನೇ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಅವ್ರಿಗೆ ಬೆದರಿಕೆ ಹಾಕುವಂಥದ್ದು, ಕೊಲೆ ಯತ್ನ ಮಾಡುವಂಥದ್ದು, ಅವ್ರ ಕುಟುಂಬಸ್ಥರಿಗೆ ಫ್ರಾಡ್ ಮಾಡಿ ಅವ್ರಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಭೂಮಿಗಳನ್ನ ಕಬಳಿಕೆ ಮಾಡ್ಕೊಳ್ಳುವಂಥ ಕೆಲಸಗಳು ನಡೀತಾ ಇದೆ. ಹಲವಾರು ಕೇಸಸ್ಗಳನ್ನ ನಾವೇ ನೋಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ದಯಮಾಡಿ ಎಚ್ಚೆತ್ಕೊಂಡು ಈಗಲಾದರೂ ಪೊಲೀಸ್ ಇಲಾಖೆ ಇಂಥವ್ರ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮವನ್ನು ತಗೊಂಡು ಅವ್ರು ಎಲ್ಲೂ ಕೂಡ ಮಿಸ್ ಆಗದಂತೆ ನೋಡಿ ಅವ್ರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅವ್ರಿಗೆ ಶಿಕ್ಷೆಗೆ ಒಳಪಡಿಸಿದಾಗ ಮಾತ್ರ ಈ ಎಲ್ಲ ಘಟನೆಗಳನ್ನು ನಡೀಲಿಕ್ಕೆ ಅಥವಾ ನಡೆದೇ ಇರಲಿಕ್ಕೆ ಕಾರಣ ಆಗ್ತದೆ. ನೀವು ದಯಮಾಡಿ ಕಾನೂನಿಗೆ ತಲೆಬಾಗಿ ಕಾನೂನಾತ್ಮಕವಾಗಿ ಏನನ್ನು ಆಗಬೇಕು ಅದನ್ನು ಮಾಡಬೇಕು ಅಂತೇಳಿ ತಮ್ಮ ಪತ್ರಿಕೆ ಮುಖೇನವಾಗಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಇಲ್ಲ